ಸರ್ ಈಗ ತಾವು ರಮೇಶ್ ನಡೆದಂತ ವಿಷಯ ಹೇಳಿ, ಇಲ್ಲಿ ನನ್ನ ಪರ ಅಲ್ಲ ಅವ್ರ ಪರ ಅಲ್ಲ, ಕೇಳಿಸ್ಕೊಳ್ಳಿ ಸರ್. ಇಲ್ಲಿ ಸರಿ ನೋಡಿ, ಈಗ ಸರ್ ಸುದೀಪ್ ಸರ್ ಜೊತೆ ವಾಲಿ ಫಿಲಂ ಮಾಡಿದ್ದೀನಿ. ಸರ್ ಈಗ ಸರ್ ಸುದೀಪ್ ಸರ್ ಜೊತೆ ಸಿನಿಮಾ ಮಾಡಿದ್ದೀನಿ, ವಾಲಿ ಸಿನಿಮಾ ಮಾಡಿದ್ದೀನಿ. ಅದಾದ್ಮೇಲೆ 2009 ಒಂದು ಮೂವಿ ಮಾಡ್ಬೇಕಂತ ಅಡ್ವಾನ್ಸ್ ಕೊಟ್ಟಿದ್ದೆ. ಸ್ಕ್ರಿಪ್ಟ್ ಫೈನಲ್ ಆಗಿಲ್ಲ ಅಂತ ಡಿಸ್ಕಷನ್ ನಡೀತಾನೆ ಇತ್ತು. ಒಂದಿನ ಕುಮಾರ್ ಸರ್ ಬಂದ್ರೆ ಒಂದು ಕೆಂಚ ಫಿಲ್ಮ್ ಪ್ರಜ್ವಲ್ ಅವ್ರದ್ದು ರಿಲೀಸ್ ಇತ್ತು. ಅವತ್ತು ಬಂದು ನನಗೆ 46 ಲಕ್ಷ ಅವ್ರ ಕಡೆಯಿಂದ ಬರ್ಬೇಕಾಗಿರೋ ದುಡ್ಡು ಕುಮಾರ್ ಸರ್ ನನ್ಗೆ ಕೊಟ್ಟು ನಾವೊಂದು ಲೆಟರ್ ಕೊಟ್ಟೆ ಅವ್ರಿಗೆ. ಇದು ಸುದೀಪ್ ಸರ್ ಇಂದ ಬರ್ಬೇಕಾಗಿರೋ ದುಡ್ಡು ಇವ್ರು ಕೊಟ್ರು 46 ಲಕ್ಷ. ನನ್ಗೆ ಅರ್ಥ ಆಗಿಲ್ಲ ಏನು ಅಡ್ವಾನ್ಸ್ ವಾಪಸ್ ಕೊಟ್ರು ಅಂತ ಗೊತ್ತಾಗಿಲ್ಲ. ಇವ್ರು ಒಂದು ಲೆಟರ್ ಕೊಟ್ಟೆ, ಅಂದ್ರೆ ಸುದೀಪ್ ಸರ್ ಅಕೌಂಟ್ ಇವ್ರು ಬಂದು ಕ್ಲಿಯರ್ ಮಾಡಿದ್ರು 2009 ಮೊನ್ನೆ ಜಾಕ್ಮನ್ ಸರ್ ಏನೋ ಹೇಳಿದ್ರಂತೆ, ಏನೋ ಬಡ್ಡಿ ಸೇರಿಸ್ಕೊಟ್ರು ಅಂತ. ಅದು ಅವ್ರು ವಾಪಸ್ ತಗೊಳ್ಬೇಕು, ಯಾಕಂದ್ರೆ ಜಾಕ್ಮನ್ ಸರ್ ಗೊತ್ತಿಲ್ಲ ಅದು ಬಡ್ಡಿ ಅಲ್ಲ, ಬಿಸ್ನೆಸ್. ನಾನು ಕೊಟ್ಟಿದ್ದು ಅಡ್ವಾನ್ಸ್ ನ ಅವರು ಬಿಸ್ನೆಸ್ ಆಗಿ ಮಾಡಿ ಆ ಬಿಸ್ನೆಸ್ ಪ್ರಾಫಿಟ್ ಶೇರ್ ಮಾಡಿದ್ರು. ಈಗ ಬಡ್ಡಿ ಬಿಸ್ನೆಸ್ ಮಾಡೋದು ಬೇರೆ, ಈಗ ಹೀರೋಗೆ ಅಡ್ವಾನ್ಸ್ ಕೊಟ್ಟು ಡೇಟ್ ತಗೊಳ್ಳೋದು ಬೇರೆ. ಆ ವರ್ಡ್ ಅವ್ರು ವಾಪಸ್ ತಗೊಳ್ಬೇಕು. ನನ್ನ ಫ್ರೆಂಡೇ ಅವರು ಅಲ್ಲ ನಾನು ಅದೇ ಹೇಳ್ದಲ್ಲ, ನನ್ನ ಕಡೆ 46 ಲಕ್ಷ ರೂಪಾಯಿ ಕುಮಾರ್ ಸರ್ ಸುದೀಪ್ ಅವ್ರ ಅಕೌಂಟ್ ಅಲ್ಲಿ, ಸುದೀಪ್ ಸರ್ ಅಕೌಂಟ್ ಇಂದ ಕ್ಲಿಯರ್ ಮಾಡಿದ್ರು. ನನಗೆ ನಾನು ಲೆಟರ್ ಕೊಟ್ಟಿದ್ದೀನಿ, 46 ಲಕ್ಷ ಇವ್ರು ಕ್ಲಿಯರ್ ಮಾಡಿದ್ರು. ನಾನು ಅವ್ರು ಕೊಟ್ಟಿದ್ದ ಅಡ್ವಾನ್ಸ್ ನ ಇವ್ರು ಲೆಟರ್ ಕೊಟ್ಟಿದ್ದೀನಿ. ಅವ್ರು ಹೇಳ್ತಾರೆ ಕೋರ್ಟ್ ಅಲ್ಲಿ ಇದೆ, ನಾನ್ ಮಾತಾಡಿದ್ರು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ, ಅವ್ರು ಮಾತಾಡಿದ್ರು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಮಾತಾಡೋದೇ ಬೇಡ ಸರ್. ಈಗ ಸರ್ ದಾಖಲೆ ಇರೋದ್ರೆ ದುಡ್ಡು ವಾಪಸ್ ಬಂತು ಸರ್. ಅಲ್ಲಲ್ಲ ನಾನು ಅವ್ರಿಗೆ ಇಲ್ಲ ನೋಡಿ, ನನಗೆ ದಾಖಲೆ ಇದೆ. ಹೌದು ಅಲ್ಲ ಅರ್ಥ ಮಾಡ್ಕೊಂತಲ್ಲ. ಫಸ್ಟ್ ಪಿಕ್ಚರ್ ಮಾಡುವಾಗ ಅವ್ರಂಗೆ ನನ್ಗೆ ಅಪ್ರೋಚ್ ಮಾಡಿದ್ರು, ನಾನ್ ಹೆಂಗ್ ಮಾಡಿದೆ, ಅವೆಲ್ಲ ನಮ್ಮಿಬ್ರಲ್ಲೇ ಇದೆ. ಅದಾದ್ಮೇಲೆ ಏನಾಯ್ತು ಅದು ನನ್ನಲ್ಲೇ ಇದೆ. ಬಟ್ ಅದನ್ನೆಲ್ಲ ನಾನು ಹೇಳಕ್ ಇಷ್ಟಪಟ್ಟಿಲ್ಲ, ಹೇಳಲ್ಲ ಬೇಕಾಗಿಲ್ಲ. ಯಾಕೆಂತ ಹೇಳಿದ್ರೆ ಎಲ್ಲರೂ ಬೆಳೆದ ಮೇಲೆ ನಾವೇನು ಮಾಡಕ್ಕಾಗಲ್ಲ. ಅದನ್ನ ನಾನು ಅನುಭವಿಸಿದ್ದೀನಿ. ನಂದು ಬೇರೆ ಇದೆ ಸರ್. ನಂದು ಸರಿ ಸರ್, ಅದೇ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಅವ್ರು ಹೇಳಿದ್ರು ನಾನು ಸಂಧಾನ ಮಾಡಿ ಆ ವರ್ಡೇ ಇಲ್ಲ, ಅದು ಪ್ರಜರಾಗಿ ಹೇಳ್ತೀನಿ ಚೇಂಬರ್ ರೆಸ್ಪೆಕ್ಟ್ ಕೊಡಿ ಅಂತ. ನಾನು ಇಲ್ಲಿ ಪಾಯಿಂಟ್ ಕೇಳ್ತಾ ಇರೋದು, ನಾನು ಅಡ್ವಾನ್ಸ್ ಕೊಟ್ಟಿದ್ದೆ ಸುದೀಪ್ ಸರ್ ಸಿನಿಮಾ ಮಾಡಕ್ಕೆ, 2ನೇ ಸಿನಿಮಾ ವಾಲಿ ಆದ್ಮೇಲೆ ಅದು ನನಗೆ ವಾಪಸ್ ಬಂತು. ಇವ್ರ ಥ್ರೂ ವಾಪಸ್ ಬಂತು, 46 ಲಕ್ಷ ಬಂತು. ನಾನು ಲೆಟರ್ ಕೊಟ್ಟೆ, ಸುದೀಪ್ ಸರ್ದು 46 ಲಕ್ಷ ನನಗೆ ಬಂತು ಅಂತ ಕ್ಲಿಯರ್ ಆಯ್ತು ಅಂತ ಒಂದು ಲೆಟರ್ ಕೊಟ್ಟಿದ್ದೀನಿ. 10th ಜುಲೈ 2009 ಈ ಡೇಟ್ ಅಲ್ಲಿ ರೀತಿ ನಾನು ಕೊಟ್ಟೆ ಅವ್ರಿಗೆ. ಮನೆ ಜಾಕ್ ಮಂಜು ಸರ್ ಒಂದು ವರ್ಡ್ ಹೇಳಿದ್ದಾರೆ, ರಮೇಶ್ ಯಾದವ್ ಅವ್ರಿಗೆ ಬಡ್ಡಿ ಸೇರಿಸಿ ಎನ್ ಕುಮಾರ್ ಕೊಟ್ರು ಅಂತ. ಅವ್ರಿಗೆ ನಾನು ತಿರ್ಗಾ ರಿಪೀಟ್ ಮಾಡಿ ಹೇಳ್ತೀನಿ, ಅದು ಬಡ್ಡಿ ಸೇರಿಸ್ಕೊಟ್ಟಿಲ್ಲ. ನಾನು ಕೊಟ್ಟಿದ್ದ ದುಡ್ಡನ್ನ ಬಿಸ್ನೆಸ್ ಮಾಡಿದ್ರು, ಆ ಬಿಸ್ನೆಸ್ ಅಲ್ಲಿ ನನಗೆ ಪ್ರಾಫಿಟ್ ಕೊಟ್ರು, ಅವರು ಪ್ರಾಫಿಟ್ ತಗೊಂಡ್ರು. ಅದ್ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಈಗ ಸುದೀಪ್ ಸರ್ ಬಾಯಿಂದ ಬಡ್ಡಿ ಅಂತ ಬಂದ್ರೆ ನಾನು ಆನ್ಸರ್ ಮಾಡ್ತೀನಿ. ಜಾಕ್ ಮಂಜು ಸರ್ ಗೊತ್ತಿಲ್ಲದೆ ಹೇಳಿರ್ಬೋದು, ಅದಕ್ಕೆ ಆನ್ಸರ್ ಮಾಡಲ್ಲ. ಸುದೀಪ್ ಸರ್ ಹೇಳಿದ್ರೆ ಬಡ್ಡಿ ಹಾಕಿ ಕೊಟ್ಟೆ ಅಂತ ಅವ್ರು ಹೇಳಿದ್ರೆ ಅದರಿಂದ ಎಷ್ಟು ಪ್ರಾಫಿಟ್ ಬಂತು ಅಂತ ನಾನು ಹೇಳ್ತೀನಿ. ಸರ್ ಈ ತರ ಎಷ್ಟೋ ಇರ್ಬೋದು ಅವ್ರದ್ದು, ನಂತರ ಇರುತ್ತೆ. ಹಾ ಸುರೇಶ್ ಅವ್ರದ್ದೇನ ಕೇಳಿದ್ರಿ? ಬನ್ನಿ ಸರ್, ಬನ್ನಿ ಸರ್, ಇಲ್ಲಿ ನೀವು ಬನ್ನಿ ಸ್ವಾಮಿ. ನನ್ನ ಮಗ ಅವ್ರು ಹೇಳಿದ್ದು ಹೋಗಿ ಅವ್ರ ಮೇಲೆ ಹೇಳಿ ಏನ ಈಗ ಮೇಲೆ ಹಾಕ್ತಾರೆ ಹೇಳಿ ಸರ್. ನಾವು ಇವಾಗ ಕೂತಾಗ ಮಾತಾಡಿದ್ವಿ ಸರ್. ಈಗ ಇವ್ರ ಮೇಲೆ ಏನು ಆರೋಪ ಸ್ವಾಮಿ? ನಮ್ಮ ಸುರೇಶ್ ಅವ್ರ ಮೇಲೆ ಏನು ಆರೋಪ ಹೇಳಿ? ಅವ್ರು ಹೇಳಿದ್ದು ನನ್ನ ಮಗ, ನಮ್ಮ ಮನೇಲಿ ನಡೆಯುವಂತ ಅವರು ತಿಳ್ಕೊಂಡಿದ್ದಾರೆ. ನನ್ನ ಮಗ ಹಲವಾರು ನನಗೆ ಹೇಳಿದ್ದಾನೆ,
ಅವ್ರ ಹತ್ರ ಹೋಗಿ ಕಷ್ಟ ಸುಖ ಅವ್ನು ಹೇಳ್ಕೊಟ್ಟಿದ್ದಾನೆ. ಸುರೇಶ್ ಅಣ್ಣ ನಮ್ಮಪ್ಪ ಈ ರೀತಿ ಆಲೋಚನೆ ಮಾಡ್ತಿದ್ರು, ಈ ರೀತಿ ಇರ್ತಿದ್ರು, ನನ್ನ ಮಗ ಹೇಳ್ಕೊಟ್ಟಿದ್ಕೆ ಅವ್ನು ಹೇಳಿರೋದು. ಸುಮ್ಮನೆ ಅವ್ರೇನು ಉದ್ದೇಶ ಪೂರ್ವಕಿಗೆ ಹೇಳಿಲ್ಲ. ಇವತ್ತಿಂದ ಸುರೇಶ್ ಅವ್ರಿಗೂ ಅವ್ರಿಗೂ ಸಮಸ್ಯೆ ಇಲ್ಲ. ಅದೇನೇ ಆರೋಪ ಮಾಡ್ರು ನನ್ ಮೇಲೆ ಮಾಡ್ಲಿ, ನನ್ ಮೇಲೆ ಕೇಸ್ ಹಾಕ್ಲಿ ಸ್ವಾಮಿ, ನಾನು ಫೇಸ್ ಮಾಡಕ್ ರೆಡಿ ಇದ್ದೀನಿ. ಅಲ್ಲ ಹಾಕ್ಲಿ, ಹಂಗಲ್ಲ ಇಲ್ಲೆಲ್ಲ ಇದ್ವಲ್ಲ ಎಲ್ಲಾರ ಮನೆ ಹಾಕ್ಬೇಕಲ್ಲ, 100 ಜನ ಹಾಕ್ಲಿ. ಹೇಳ್ಬೇಡಿ ಸ್ವಾಮಿ, ಇವತ್ತೇ ಸುರೇಶ್ ಅವ್ರಿಗೆ ದಯವಿಟ್ಟು ನೀವ್ ಯಾರು ಕೇಳಕ್ ಹೋಗ್ಬೇಡಿ ಸ್ವಾಮಿ ಈ ವಿಷಯದಲ್ಲಿ. ಸರ್ ಈಗಲೂ ಕೂಡ ಅವ್ರ ಕಡೆ ಇಬ್ರಿಬ್ರು ಅದನ್ನ ಯಾರು ಕೇಳ್ತಿಲ್ಲ. ಅವ್ರು ಊರಲ್ಲಿ ಅವ್ರು ಪ್ರಚೋದನೆ ಕೊಟ್ಬಿಟ್ಟು ಟಿವಿಲಿ ಕರಿತಾ ಇದಾರೆ. ಏನ್ ಮಾಡಿದ್ರೆ ನಿಮ್ಗೆಲ್ಲ ಗೊತ್ತಿದೆ. ಇದು ಸರಿ ಅವ್ರು ಮಾಡ್ತಾ ಇರೋದು. ಸರ್ ಈಗ ಹೇಳ್ಬಿಟ್ರೆ ಮನೆಗೆ ಹೋಗಿ ಹೊಡಿತಾರೆ. ಅಲ್ಲ ಈಗ ನನಗೇನು ಯಾವ್ದೇ ಬೈಕ್ ನಾನು ಹೇಳು ಅಂತ ಹೇಳಿಲ್ಲ. ಅವತ್ತು ನಿರ್ಮಾಪಕನ ತೊಂದರೆ ಇದ್ದಾಗ ಸಪೋರ್ಟ್ ಮಾಡೋ ಧರ್ಮ, ಇವತ್ತು ಕೂಡ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅವತ್ತು ಆ ಘಟನೆಗೆ, ಆ ಮಗನಿಗಿರೋ ಟೆನ್ಷನ್ಗೆ, ಆ ಮನೇಲಿ ಆಗಿರೋ ವಾತಾವರಣಕ್ಕೆ, ಆಗಿರೋ ಘಟನೆಗೆ ನಮ್ಮ ವಾಹಿನಿ ಮೂಲಕ ಹೇಳಿ ಸರ್ ಈಗ ತೊಂದರೆ ಆಗಿದೆ ನನ್ಗೆ ಹೇಳಕ್ ಆಗ್ತಾ ಇಲ್ಲ ಅನ್ನೋ ವಿಚಾರ ಮಾತ್ರ ಹೇಳಿದ್ರೆ ಸರ್ ನನಗೆ ನೊಕ್ಕದ 10 ಕೋಟಿ ರೂಪಾಯಿ ಆಗ್ತಾರೆ, ಇದಿಷ್ಟು ಸಮಂಜಸ, ಅದನ್ನ ಇನ್ನು ಕೇಳ್ಬೇಕು ತಾನೆ. ಈಗ ಮ್ಯಾಟರ್ ಬಿಫೋರ್ ಕೋರ್ಟ್ ಇದ್ದಾಗ ಐ ಡೋಂಟ್ ವಾಂಟ್ ಟು ಟೇಕ್ ಎನಿಥಿಂಗ್ ಅಬೌಟ್ ದಿಸ್. ಅದು ನೋಟಿಸ್ ಬರ್ಲಿ, ನೋಟಿಸ್ ಬಂದ್ಮೇಲೆ ಅದೇನು ಉತ್ತರ ಕೊಡ್ಬೇಕು ಅನ್ನೋದು ನಾನು ಕೊಡ್ತೀನಿ ಕಾನೂನು ಪ್ರಕಾರ ಅಷ್ಟೇ. ಎನಿಥಿಂಗ್ ಅಬೌಟ್ ದಿಸ್ ನಿಮ್ಗೆ ಕ್ಲಿಯರ್ ಆಯ್ತಲ್ಲ. ಅಂದ್ರೆ ಯಾವತ್ತು ಒಬ್ಬ ಮನುಷ್ಯನ ದೂಷಣೆ ಮಾಡೋ ಮುಂಚೆ ಮೂರ್ ಸಲ ಥಿಂಕ್ ಮಾಡ್ಬೇಕು ಸರ್. ಬಿಡಿ, ಅದು ಈಗ ಅದಾಗದು ಸರ್, ಹಳೆ ಕಥೆ ಇದು. ಒಂದ್ ನಿಮಿಷ ದಯಮಾಡಿ ಯಾರು ಅನ್ಯತಾ ಭಾವಿಸ್ಬೇಡಿ. ಅಷ್ಟೇ ನಾವೇನು ನಾವು 1.5 ತಿಂಗಳಿಂದ ಹೊರಗಡೆ ಬಂದಿಲ್ಲ, ನೀವೆಲ್ಲ ನೋಡಿದ್ದೀರಾ. ಬಿಕಾಸ್ ಆಫ್ ಕುಮಾರ್. ಹೌದು, ಯಾಕೆಂದ್ರೆ ಕುಮಾರನ್ನ ನಾನು ಸುಮಾರು 45 ವರ್ಷದಿಂದ ನೋಡ್ತಾ ಇದ್ದೇನೆ. 45 ವರ್ಷದಿಂದ ನೋಡ್ತಾ ಇದ್ದೇನೆ. ನಾನು ನೋಡಿದಂತ ಒಬ್ಬ ಅದ್ಭುತವಾದಂತ ನಿರ್ಮಾಪಕ KCN ಕುಮಾರ್. ಯಾಕೆಂದ್ರೆ KCN ಸಂಸ್ಥೆಯಲ್ಲಿ ಕೆಲಸ ಮಾಡುವಾಗಿಂದ ನಾನು ನೋಡಿದ್ದೀನಿ. ಆ ಒಂದು ಕಾರಣಕ್ಕೋಸ್ಕರ ಇಷ್ಟಿದ್ರೂ ಕೂಡ ಇವತ್ತು ಅವನಿಗೆ ನಾನು ಅವನ ಪರವಾಗಿ ನಿಂತ್ಕೋಬೇಕು, 4 ಮಾತಾಡಬೇಕು ಅಂತ ಹೇಳಿ ಇವತ್ತು ಇಲ್ಲಿಗೆ ಬಂದಿದ್ದೀನಿ. ದಯಮಾಡಿ ಮತ್ತೆ ನಾನು ಮನವಿ ಮಾಡ್ತೀನಿ.